ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಯಾವ ರೀತಿ 5 ಫುಡ್ಸ್ ತಗೊಳ್ಳೋದ್ರಿಂದ, ಯಾವೆಲ್ಲ ಫುಡ್ ಅನ್ನು ಉಪಯೋಗಿಸೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡಬಹುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀ ಆಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಕರೆ ಮಾಡಿ, ನಾವೇ ನಿಮಗೆ 1-2 ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸಿಕೊಡುತ್ತೇವೆ. ನಾವು ವೆರೈಟಿ ಆಫ್ ಫುಡ್ ಅನ್ನು ಉಪಯೋಗಿಸ್ತೇವೆ. ಈ ಕೆಲವು ಫುಡ್ ಉಪಯೋಗನ ಮಾಡೋದ್ರಿಂದ ವೇಟ್ ಗೇನ್ ಆಗುತ್ತೆ. ಅದೇ ರೀತಿ ಕೆಲವು ಫುಡ್ಸ್ ಉಪಯೋಗ ಮಾಡೋದ್ರಿಂದ ವೇಟ್ ಲಾಸು ಆಗುತ್ತೆ. ಈ ಲೈಫ್ ಸ್ಟೈಲ್ ಇಂದನೂ ವೇಟ್ ಗೇನ್ ಸಮಸ್ಯೆ ಆಗುವಂಥದ್ದು, ಥೈರಾಯ್ಡ್ ಸಮಸ್ಯೆ ಇದ್ರೂ ವೇಟ್ ಗೇನ್ ಆಗುವಂಥ ಸಮಸ್ಯೆ ಇರುತ್ತೆ. ಅದಕ್ಕಾಗಿ ಕೇವಲ ಸಿಂಪಲ್ ಹೋಮ್ ರೆಮಿಡೀಸ್ ಹೇಳ್ತೇನೆ. ಯಾವುದೆಲ್ಲ ನೀವು ನಿಮ್ಮ ಫುಡ್ಸ್ ಅಲ್ಲಿ ಈ ನಾನು ಹೇಳ್ತಿರುವ ಫುಡ್ ಅನ್ನು ಜಾಯಿನ್ ಮಾಡ್ಕೊಂಡು ಬಂದ್ರೆ, ಸೇರಿಸ್ತಾ ಬಂದ್ರೆ ವೇಟ್ ಲಾಸ್ ಮಾಡಬಹುದು ಅಂತ. ಮೊದಲಿಗೆ ಜೇನುತುಪ್ಪ, ಹನಿ, ಇದನ್ನು ರಾತ್ರಿ ಮಲಗೋಕ್ಕಿಂತ ಮೊದಲು 1 ತಾಸು ಮೊದಲು 1 ಟೀ ಸ್ಪೂನ್ ಅನ್ನು ಉಪಯೋಗಿಸಬೇಕು. 1 ಟೀ ಸ್ಪೂನ್ ಜೇನುತುಪ್ಪ ಉಪಯೋಗ ಮಾಡುವಾಗ ಲಿವರ್ ಅಲ್ಲಿ ಗ್ಲೂಕೋಸ್ ಪ್ರೊಡಕ್ಷನ್ ಆಗುತ್ತೆ. ಈ ಗ್ಲೂಕೋಸ್ ಪ್ರೊಡಕ್ಷನ್ ಆಗುವಾಗ ಬ್ರೈನ್ ಅಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ಗ್ಲೂಕೋಸ್ ಫೋರ್ಸ್ಫುಲಿ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಅದಕ್ಕಾಗಿ ರಾತ್ರಿಯ ಹೊತ್ತಿಗೆ 1 ಟೀ ಸ್ಪೂನ್ ಹನಿಯನ್ನು ಉಪಯೋಗಿಸಬೇಕು. ಅದೇ ರೀತಿ ಈ ಹನಿಯನ್ನು ನಿಮಗೆ 1 ಗ್ಲಾಸ್ ಮಿಲ್ಕಿನ ಜೊತೆ, ಹಾಲಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು 1 ತಾಸು ಮೊದಲು, ನಿದ್ದೆ ಮಾಡುವ 1 ತಾಸು ಮೊದಲು ಉಪಯೋಗಿಸ್ತಾ ಬರ್ಬೋದು. ಎರಡನೇದು ಚಿಯಾ ಸೀಡ್ಸ್. ಈ ಚಿಯಾ ಸೀಡ್ಸ್ ಅನ್ನು ನಿಂಬೆ ಹಣ್ಣಿನ ಜ್ಯೂಸ್ ಜೊತೆ ಮಿಶ್ರಣ ಮಾಡ್ಕೊಂಡು ಉಪಯೋಗಿಸ್ಬೋದು. ಈ ಚಿಯಾ ಸೀಡ್ಸ್ ಉಪಯೋಗ ಈ ನಿಂಬೆ ಹಣ್ಣಿಗೆ ಮಿಕ್ಸ್ ಮಾಡೋಕ್ಕಿಂತ ಮೊದಲು ಈ 1 ಟೀ ಸ್ಪೂನ್ ಚಿಯಾ ಸೀಡ್ಸ್ ಅನ್ನು ಅರ್ಧ ಗಂಟೆ ಮೊದಲು ನೀರಲ್ಲಿ ಸೋಕ್ ಮಾಡಬೇಕು. ಅದಾದ ಮೇಲೆ ಈ ನಿಂಬೆ ಹಣ್ಣಿನ ಜ್ಯೂಸಿಗೆ ಹಾಕಿ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿಕೊಂಡು ಕುಡಿಬೋದು. ಇದನ್ನು ಬೆಳಿಗ್ಗೆ 10 ಗಂಟೆ ಅಥವಾ 11 ಗಂಟೆಗೆ ಉಪಯೋಗ ಮಾಡ್ಬೋದು. ಯಾಕಂದ್ರೆ ಇದರಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಕಂಟೆಂಟ್ ಜಾಸ್ತಿ ಇದೆ. ಅದಕ್ಕಾಗಿ ನಿಮಗೆ ಕಂಪ್ಲೀಟ್ ಆಗಿ ಮತ್ತೆ ಪದೇ ಪದೇ ಊಟ ಮಾಡಬೇಕು, ಏನಾದರೂ ಬೇರೆ ಫುಡ್ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಮೂರನೆಯದು ಜೀರಾ ವಾಟರ್. ಈ ಜೀರಾ ವಾಟರ್ ನಿಮಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಇನ್ನೂ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಮೆಟಬಾಲಿಸಮ್ ಇಂಪ್ರೂವ್ ಆದ ತಕ್ಷಣ ನಿಮಗೆ ಸಟೈಟಿ ಫೀಲ್ ಆಗುತ್ತೆ. ಅಂದ್ರೆ ತೃಪ್ತಿ, ಏನು ಊಟ ಮಾಡಿರ್ತೀರಾ ಅಥವಾ ಏನು ಸೇವನೆ ಮಾಡಿರ್ತೀರಾ ಅದು ತೃಪ್ತಿ ಆಗುತ್ತೆ. ಬೆಳಿಗ್ಗೆ ಇದನ್ನು ಉಪಯೋಗಿಸಬೇಕು ಖಾಲಿ ಹೊಟ್ಟೆಯಲ್ಲಿ. ರಾತ್ರಿ 1 ಟೀ ಸ್ಪೂನ್ ಜೀರಿಗೆಯನ್ನು 1 ಗ್ಲಾಸ್ ನೀರಲ್ಲಿ ಸೋಕ್ ಮಾಡಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಉಪಯೋಗಿಸ್ತಾ ಬರ್ಬೋದು ವೀಕ್ಷಕರೇ. ನಾಲ್ಕನೆಯದು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನು ನೀವು ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಬರಬೇಕು. ಯಾವುದೆಲ್ಲ ಅಂದ್ರೆ ಕಾಲಿಫ್ಲವರ್, ಕ್ಯಾಬೇಜ್, ಬ್ರೊಕೋಲಿ, ಹೂಕೋಸು, ಎಲೆಕೋಸು, ಇದನ್ನು ಜಾಸ್ತಿಯಾಗಿ ಉಪಯೋಗಿಸ್ಬೇಕು. ಯಾಕಂದ್ರೆ ಇದು ಲೋ ಇನ್ ಕ್ಯಾಲರಿ, ಅದೇ ರೀತಿ ಕಾರ್ಬೋಹೈಡ್ರೇಟ್ ಕೂಡ ಕಡಿಮೆ ಇದೆ. ಹಾಗೆಯೇ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ. ಅದೇ ರೀತಿ ಇದು ಸೆಟೈಟಿ ಫೀಲ್ ಮಾಡಿದೆ, ಅಂದ್ರೆ ಪದೇ ಪದೇ ಊಟ ಮಾಡಬೇಕು ಅಂತ ಅನ್ಸಲ್ಲ, ಕಂಪ್ಲೀಟ್ ಆಗಿ ಫುಲ್ನೆಸ್ ಇರುತ್ತೆ, ಸ್ಟಮಕ್ ಫುಲ್ ಆಗಿರುವಂತದ್ದು. ಈ ಕ್ರೂಸಿಫರರ್ ವೆಜಿಟೇಬಲ್ ಅನ್ನು 1 ಬೌಲ್ ವೆಜಿಟೇಬಲ್ ಅನ್ನು ಡೈಲಿ ಉಪಯೋಗಿಸ್ತಾ ಬನ್ನಿ ವೀಕ್ಷಕರೇ. ಇನ್ನೊಂದು ಯಾವುದಂದ್ರೆ ಆಪಲ್. ಒಂದು ಪ್ರವೋಬ್ ಇದೆ ಇಂಗ್ಲಿಷ್ ಅಲ್ಲಿ, ಆನ್ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ. ನಾನೇನ್ ಹೇಳ್ತೇನೆ ಅಂದ್ರೆ ಆನ್ ಆಪಲ್ ಅ ಡೇ ಕೀಪ್ಸ್ ಎಕ್ಸ್ಟ್ರಾ ವೆಯ್ಟ್ ಅವೇ ಅಂತ. ಯಾಕಂದ್ರೆ ಇದರಲ್ಲಿ ಕ್ಯಾಲರೀಸ್ ಕೂಡ ಲೋ ಇರುತ್ತೆ. ಅದೇ ರೀತಿ ನಿಮ್ಗೆ ಒಂದು ಆಪಲ್ ತಿಂದ ತಕ್ಷಣ ಫುಲ್ ಆಗುತ್ತೆ, ಸಟಾಟಿ ತೃಪ್ತಿ ಅನ್ಸುತ್ತೆ. ಅದಕ್ಕಾಗಿ 1 ಆಪಲ್ ಅನ್ನು ಡೈಲಿ ಸೇವನೆ ಮಾಡಬೇಕು. ಲಾಸ್ಟ್ಗೆ ನಟ್ಸ್ ಹಾಗೆ ಸೀಡ್ಸ್ ಜಾಸ್ತಿ ಉಪಯೋಗಿಸಬೇಕು. ಯಾಕಂದ್ರೆ ಇದರಲ್ಲಿ ಜಿಂಕ್, ಸೆಲೇನಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಯಾವುದೆಲ್ಲ ನಟ್ಸ್ ಅಂಡ್ ಸೀಡ್ಸ್ ಅಂದ್ರೆ ಗೋಡಂಬಿ, ಬಾದಾಮ್, ಪಿಸ್ತಾ, ವಾಲ್ನಟ್, ಇದನ್ನು ರಾತ್ರಿ ನೀರಿನಲ್ಲಿ ಸೋಕ್ ಮಾಡಿಡಿ. ಬೆಳಿಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆ ಈ ನಟ್ಸ್ ಮತ್ತೆ ಸೀಡ್ಸ್ ಅನ್ನು ಉಪಯೋಗಿಸಬಹುದು. ಸೀಡ್ಸ್ ಅಲ್ಲಿ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಅಥವಾ ಚಿಯಾ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಇದನ್ನು ಉಪಯೋಗಿಸ್ತಾ ಬರ್ಬೋದು. ಇದೆಲ್ಲ ಸಿಂಪಲ್ ಆಗಿರುವಂತಹ ಫುಡ್ಸ್. ಇದನ್ನು ನೀವು ನಿಮ್ಮ ಡೈಲಿ ರುಟೀನ್ ಅಲ್ಲಿ ಉಪಯೋಗಿಸ್ತಾ ಬಂದ್ರೆ ಖಂಡಿತವಾಗಿಯೂ ವೀಕ್ಷಕರೇ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅದೇ ರೀತಿ
ಈ ಫುಡ್ಡನ್ನು ಉಪಯೋಗಿಸ್ತಾ ಬನ್ನಿ, ಅದೇ ರೀತಿ ನೀವು ಎಕ್ಸಸೈಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ದಿನಕ್ಕೆ 2 ಬಾರಿ ವಾಕಿಂಗ್ ಆದರೂ ಹೋಗಬೇಕಾಗುವಂಥದ್ದು. ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.